ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಮುಂದೆ ಬಹಳ ದೊಡ್ಡ ಬೆಳವಣಿಗೆ ಇದೆ ಅಂತಾನೆ ಹೇಳಬೇಕು. ಸಿಎಂ ಸಿದ್ದರಾಮಯ್ಯ ವಿರುದ್ಧ 24 ಕೊಲೆಗಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು 2023ರಲ್ಲಿ ಮಾತನಾಡಿ ಒಂದು ಪ್ರಕ್ರಿಯೆ ಅಥವಾ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಒಂದು ವಿಡಿಯೋಗೆ ಇವಾಗ ಪತ್ತೆಯಾಗಿದೆ. ಅದರಲ್ಲಿ ಮಹೇಶ್ ತಿಮ್ರೋಡಿ ಅವರು ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಮತ್ತೆ ವೈರಲ್ ಇವಾಗ ಆಗ್ತಾ ಇದೆ. ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಕೂಡ ಗ್ರಾಸವಾಗ್ತಿದೆ. ಇವಾಗ ಧರ್ಮಸ್ಥಳದಲ್ಲಿ SIT ತನಿಖೆ ನಡೆತಿರೋ ಕಾರಣಕ್ಕೋಸ್ಕರ ಇವಾಗ ವೈರಲ್ ಆಗ್ತಿದೆ ಅಂತ ಕೂಡ ಹಲವಾರು ಜನ ತಮ್ಮ ಅಭಿಪ್ರಾಯ ಕೂಡ ತಿಳಿಸ್ತಾ ಇದ್ದಾರೆ. ಕಡೆವರೆಗೆ ಮಾಹಿತಿ ಪ್ರಕಾರ ಗೃಹ ಸಚಿವ ಪರಮೇಶ್ವರ್ ಅವರು ಸದನದಲ್ಲಿ ನಿಂತು ಸ್ಪಷ್ಟವಾಗಿ ಈ ಬಗ್ಗೆ ತನಿಖೆ ನಡೆಸಲಾಗ್ತದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸದನದಿಂದ ಹೊರಬಂದ ತಕ್ಷಣ ಅವರು ಮಂಗಳೂರು ಪೊಲೀಸರಿಗೆ ಒಂದು ಸೂಚನೆ ನೀಡಿದಾರಂತೆ. ಅದು ಆ ಒಂದು ಆಂತರಿಕ ಮೂಲಗಳ ಪ್ರಕಾರ ನಮಗೆ ಗೊತ್ತಾಗಿದೆ. ಇನ್ನು ತಿಮ್ಮರೋಡಿ ಅವರ ಬಂಧನ ಕೂಡ ಕೌಂಟ್ ಡೌನ್ ಶುರುವಾಗಲಿದೆ ಅಂತ ಕೂಡ ಮಾತುಗಳು ಚರ್ಚೆಗಳು ನಡೀತಾ ಇದೆ. ಇನ್ನು ತನಿಖೆ ಆರಂಭವಾಗಬೇಕಾದ್ರೆ FIR ದಾಖಲೆ ಆಗಬೇಕು, ಕಾನೂನು ಪ್ರಕ್ರಿಯೆ ನಡೀಬೇಕಾಗುತ್ತೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಅಥವಾ ಧರ್ಮಸ್ಥಳ ಅಥವಾ ಯಾವುದೇ ಜಿಲ್ಲಾವಾರು SP ಕಚೇರಿಗೆ ಹೋಗಿ ಲಿಖಿತ ದೂರು ಕೂಡ ಕೊಡಬೇಕಾಗುತ್ತೆ. ಇದುವರೆಗೂ ಯಾವುದೇ ರೀತಿ ಲಿಖಿತ ದೂರು ಕಂಡು ಬಂದಿಲ್ಲ. ಆದ್ರೆ ಇವತ್ತು ಸಂಜೆ ಅಥವಾ ನಾಳೆ ದೂರು ದಾಖಲಾಗುವ ಸಾಧ್ಯತೆ ಕೂಡ ನಾವು ಹೇಳಲೇಬೇಕಾಗತ್ತೆ. ಈ ವಿಚಾರದಲ್ಲಿ ರಾಜಕೀಯ ರಂಗು ಕೂಡ ತೀವ್ರಗೊಂಡಿದೆ ಅಂತ ಹೇಳಬೇಕು. ಸಿಎಂ ಪರ ಬೆಂಬಲಿಗರು ಕೂಡ, ಕಾಂಗ್ರೆಸ್ನ ಮುಖಂಡರು ಕೂಡ ಅಥವಾ ಬಿಜೆಪಿ ನಾಯಕರು ಕೂಡ ಎಲ್ಲರೂ ತಮ್ಮ ಮಟ್ಟದಲ್ಲೇ ಕಾನೂನು ಪ್ರಕ್ರಿಯೆಗೆ ತಾಕೀತು ಕೂಡ ನೀಡ್ತಾ ಇದ್ದಾರೆ. ಈವರೆಗೆ ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತಿದ್ದವು. ಇನ್ನು ಏನು ಇವಾಗ ಈ ತನಿಖೆ ಕೂಡ ನಮಗೆ ಡೌಟ್ಫುಲ್ ಅಂತ ಕೂಡ ತಿಮ್ರೋಡಿ ಅವರು ಇಂದಿನ ಹೇಳಿಕೆ ಕೂಡ ಇನ್ನೂ ಹೆಚ್ಚಿನ ಪ್ರಭಾವ ಕೂಡ ಬೀರ್ತಾ ಇದೆ. ಇದೀಗ ಪೊಲೀಸರಿಂದ ಎಲ್ಲ ವಿಡಿಯೋಗಳ ಪರಿಶೀಲನೆ ನಡೆಸಲಾಗಿದೆ. ಅವು 2023 ಆದ್ರೂ ಕೂಡ, ಇತ್ತೀಚಿನದು ಆದ್ರೂ ಕೂಡ ಸ್ಪಷ್ಟಪಡಿಸಲು ತ್ವರಿತ ತನಿಖೆ ಕೂಡ ನಡಿಬೇಕು. ಇವಾಗಿನ ವಿಡಿಯೋನ ಅಥವಾ ಹಳೆ ವಿಡಿಯೋನ ಅಂತ ಕೂಡ ಜನ ಮಾತಾಡ್ತಾ ಇದ್ದಾರೆ. ದೂರಿನ ಆಧಾರದ ಮೇಲೆ ಒಂದ್ಸಲ ದೂರ ಆದ್ಮೇಲೆ ಸುಮೋಟೋ ಕೇಸ್ ಕೂಡ ದಾಖಲಾಗಬೇಕು ಪೊಲೀಸರು ಅಂತ ಕೂಡ ಜನ ಮಾತಾಡ್ತಾರೆ. ಸೈಬರ್ ಕ್ರೈಮ್ ಕೂಡ ವಿಭಾಗವು ಕೂಡ ಈಗ ತನಿಖೆ ಸಜ್ಜಾಗಿದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ಬೇಕಾರೆ, ಅದು ಈ ಮಟ್ಟಕ್ಕೆ ಮಾತಾಡ್ಬೇಕಾರೆ, ಅದು SIT ತನಿಖೆ ನಡಿಬೇಕಾದ್ರೆ ಎಲ್ಲೋ ತನಿಖೆಯ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಎಷ್ಟೋ ಜನ ಓಡಾಡ್ತೀಯಾರಲ್ಲ ಅಂತವ್ರಿಗೆ ಇವಾಗ ಅಸ್ತ್ರ ಸಿಕ್ತ ಆಗಿದೆ. ಇದೊಂದು ಭಾರಿ ಚರ್ಚೆ ವಿಷಯ. ಸಿಎಂ ವಿರುದ್ಧದ ಈ ಆರೋಪ ಸರಿಯಾದ ಪ್ರಮಾಣದಲ್ಲಿದೆಯೋ ಅಥವಾ ಇದು ರಾಜಕೀಯ ಒಂದು ಪಿತೂರಿಯ ಭಾಗವಾಗಿದೆಯೋ? ಇವಾಗ SIT ತನಿಖೆ ಕೂಡ ನಡೀತಿದೆ, ಉತ್ಕಲನ ಕೂಡ ಜೋರಾಗಿ ನಡೀತಿದೆ. ಒಂದ್ ಕಡೆ ಮಾತ್ರ ಮೂಳೆ ಸಿಕ್ತು, ಅದು ಕೂಡ ಪುರುಷನ ದೇಹದ್ದು ಅಂತ ಕೂಡ ರಾಜಕೀಯ ಪಕ್ಷಗಳು ಕೂಡ ಇವಾಗ ಕಿತ್ತಾಡಕ್ ಶುರು ಮಾಡಿದ್ದಾರೆ. SIT ಏನಕ್ಕೆ ಕೊಟ್ರಿ, ಏನಕ್ಕೆ ಕೊಟ್ಟಿಲ್ಲ ಅಂತ. ಇದ್ರ ಬಗ್ಗೆ ನಿಮ್ಮ ಬಗ್ಗೆ ಏನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ. ನಿಮ್ಗೆ ಈ ಕುರಿತು ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬೇಕಾದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ನ ಮುಂದುವರಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋಲಿ ಏನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗುತ್ತಾ, ತಿಮ್ಮರೋಡಿ ಅವರು ಏನಾದ್ರು ಜೈಲ್ ಪಾಲಾಗ್ತಾರ, ಅಥವಾ ಹಳೆ ವಿಡಿಯೋ ಅಂತ ಏನಾದ್ರು ಕೇಸ್ ಆಗ್ದಲೇ ಉಳ್ಕೊಳ್ಳುತ್ತಾ, ಅಥವಾ ಇದೆಲ್ಲದಕ್ಕೂ ಬಲಿಯಾಗಿ ಅವರು ಇವಾಗ ಜೈಲ್ಗೆ ಹೋಗ್ಬೇಕಾಗತ್ತಾ, ನನ್ನ ಕಾದ್ ನೋಡೋಣ ಸ್ನೇಹಿತರೆ.